ಯಾಕೋ ಇವತ್ತು ಬೆಳಗ್ಗೆನೇ ಜಲ್ದಿ ಎದ್ದು ಕೂಗ್ತಾ ಇದ್ದ ನಮ್ಮಿ ಎಮ್ಮಿ ಅಂತ. ಥಂಡಿ ಆದರೆ ಸಾಕು ಕೆಮ್ಮು, ಯಪ್ಪ ಆರಾಮೇ ಆಗಂಗಿಲ್ಲ. ನಮ್ಮ ಗುಂಡಂದು ಇವತ್ತು ಸಂಪು ನಿದ್ದೆ ಆಗೈತಿ. ರಾತ್ರಿ 9 ಗಂಟೆಗೆ ಮಕ್ಕಂದಾನ. ಇವಾಗ ಟೈಮ್ ಬಂದ್ಬಿಟ್ಟು 7:45 ಆಗೈತಿ. ಕರೆಂಟ್ ಹೋಗಿರೋದ್ರಿಂದ ನಿಧಾನಕ್ಕೆ ಎದ್ದೇಳ್ತದನ. ಸೊ ಸ್ವಲ್ಪ ಮೈಕೈ ನೋವು, ಬ್ಯಾಕ್ ಪೇನ್ ಇರೋದ್ರಿಂದ 1 ಅವರ್ ಲೇಟ್ ಬರ್ತೀನಿ ಅಂತ ಪರ್ಮಿಷನ್ ಹಾಕಿದ್ದೆ. ಸೊ 9 ಗಂಟೆಗೆ ಹೊರಡಬೇಕು. 9:30ಗೆ ಅಲ್ಲಿದ್ದರೆ ಸಾಕು. ತಲೆ ಸ್ನಾನ ಮಾಡಿ ವಿಹಾನಿಗೆ ಎಬ್ಬಿಸ್ತಾ ಇದ್ದೀನಿ ನೋಡಿ. ಇವತ್ತು ತಿಂಡಿ ಕುಷ್ಕ ಮಾಡಬೇಕು. ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ ಅಂತೇಳಿ ಮಲ್ಕೊತಿದ್ದಾನೆ ಅವನು. ಮಲ್ಕೊಳ್ಳಿ ಸ್ವಲ್ಪ ಹೊತ್ತು. ಸೊ ನಾನು ಕುಷ್ಕ ಮಾಡ್ತೀನಿ, ಅಂದರೆ ಪ್ಲೇನ್ ಬಿರಿಯಾನಿ ಟೈಪು ರೈಸು. ಸೊ ಒಂದು 8-8:30 ಅಷ್ಟೊತ್ತಿಗೆ ಅಡುಗೆ ಆಗಿ ಬಾಕ್ಸ್ ತುಂಬಿಕೊಂಡ್ರೆ 8:30 ಮೇಲೆ ನಾನು ವಿಹಾನ ಆರಾಮಾಗಿ ನಿಧಾನಕ್ಕೆ ರೆಡಿಯಾಗಿ ತಿಂಡಿ ತಿಂದು ಹೋಗಬಹುದು. ಕರೆಂಟ್ ಹೋಗಿದೆ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಬಟ್ಟೆ ತೆಗ್ದೇ ಇಲ್ಲ. ಯಾನಿಗೂ ನನಗೂ ಯಾಕೋ ಗಂಟ್ಲು ಕಡ್ತಾ ಸ್ವಲ್ಪ ಲೈಟಾಗಿ ಕಫ ಜಾಸ್ತಿ ಆಗಿದೆ. ಸೊ ಶೀತನೂ ಇದೆ, ಹಂಗಾಗಿ ಕೆಮ್ಮು. ಸೊ ರೇಷೋರ್ ಮನೆಗೆ ಕಳಿಸಿದ್ದೀನಿ, ಸ್ವಲ್ಪ ಇದು ತೊಗೊಬಾ, ಶುಂಠಿ ತೊಗೊಬಾ ಅಂತೇಳಿ. ಗಂಟ್ಲು ನೋಡ್ರಿ ಹೆಂಗೆ ಗರ 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 ಅಂತ ಇದೆ. ಮೋಟ್ರ್ ಆನ್ ಮಾಡಿದ್ದೀನಿ, ನೀರು ಖಾಲಿಯಾಗಿತ್ತು ಸಿಂಟ್ಯಾಕ್ಸಲ್ಲಿ. ಸೊ ನೀರು ತುಂಬಲಿ ಅಂತೇಳಿ ಕುಷ್ಕಕ್ಕೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ನೀರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ. ಬಿಸಿಲು ಬಂದಿದೆ ನೋಡ್ರಿ ಚೆನ್ನಾಗಿ. ಡೈಲಿ ಬೆಳಗ್ಗಿನ ಜಾವನೇ ಎದ್ದೆದ್ದು ಹೋಗಿ ಹೋಗಿ ಥರ ಕಫ ಜಾಸ್ತಿ ಆಗಿಬಿಡಿದೆ. ನನಗೂ ಶುಂಠಿ ಥರ ಕೇಳಿದ್ದೀನಿ. ರೇಷೋರ್ ಮನೆಗೆ ಹೋಗಿ ಶುಂಠಿ ಕಾಫಿ ಮಾಡಿಕೊಡ್ಬೇಕಂತ ಅವನಿಗೆ. ಮಮ್ಮಿ ಶುಂಠಿ ಕಾಫಿ ಮಾಡಿಕೊಡು, ಕಫ ಆಗೈತೆ ಅಂತ ಹೇಳಕತ್ತಿದ್ದ. ಸೊ ಹಂಗಾಗಿ ಶುಂಠಿ ಕಾಫಿ ಮಾಡಿಕೊಡ್ತೀನಿ. ತಗೊಂಬಂದು ನಾನು ನೋಡ್ರಿ. ಅದ್ರ ಜೊತೆಗೆ ಬರ್ಕಿ ಯಾರು ಕೊಟ್ಟರು ಅನ್ನೋದಕ್ಕೆ ರೇಷು ಬಡೆ ಮಿದಿಯೇ ಸಂಡೇ ಅವ್ರ ಮನೆಯಲ್ಲೇ ನೀನು ಟಿಕಾಣಿ. ಸಂಡೇ ಎಕ್ಸಾಮ್ ಐತೆ, ತಿನ್ಬೇಡ, ಅಲ್ಲೂ ಜಿಲ್ಲಲ್ಲ. ಶುಂಠಿ ಕಾಫಿ ಕುಡ್ದಾದ್ಮೇಲೆ ಚಾ ಮಾಡ್ಕೊಡ್ತೀನಿ ಒಳ್ಳೇದೊಂದು. ಚಾ ಜೊತೆಗೆ ಅದಕ್ಕಂತ ತಿನ್ನು. ಹಾಂ, ಮಸ್ತ್ ಇರತ್ತೆ. ಚಾ ಜೊತೆಗೆ ಮಸ್ತ್ ಇರುತ್ತೆ. ಫುಲ್ ಪ್ಯಾಕ್ ಆಗಿ ಹೋಗ್ಯ ನೋಡಿ. ಲೇಲಾ ಕಾನೆ ಬೋಲ್ತು ಪಾಪ ಕಾ ಅಂದಾರ ಥಂಡ ಹೈ. ಫುಲ್ ಪ್ಯಾಕ್ ಆಗಿ ಹೋಗ್ಯಾನ ನೋಡ್ರಿ ನನ್ನ ಮಗ. ಶೂ ಬೆಳಗ್ಗೆ ಅಲ್ಲೇ ಸಾನ ಕಟ್ಕೊಳ್ಳೋ ಮರೆಯ ಬಿದ್ದಿದ್ದೀಯ. ಈಗ ತೆಗಿ, ಈಗ ರೆಡಿ ಆಗ್ಬೇಕು ಸ್ಕೂಲಿಗೆ. ವಿಹಾನ್ ಗುಂಡನು ನಾನು ಒಳ್ಳೆ ಒಂದು ಶುಂಠಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಕೆಮ್ತಾ ಇದ್ದಾನೆ ನೋಡ್ರಿ ಪಾಪ. ಕಫು ಅಂತೇಳಿ ಕೆಮ್ಮಂತ ತಂಗಿ. ಸ್ವಲ್ಪ ತಣ್ಣಗೆ ಮಾಡ್ಕೊಡ್ತೀನಿ. ಆಟ ಚಾಲು ಅಲ್ಲೇ. ಉಫ್ ಅನ್ಕೊಂಡು ಕುಡಿಯಪ್ಪಿ, ತಣ್ಣಗಾಗೈತೆ. ಇದ್ರೊಳಗೆ ಹಾಕಿದ್ದೀನಿ ಸುಡ್ತೈತೆ ಅಂತ ಹೇಳ್ಬಿಟ್ಟು. ಕುಡಿದು ನನಗೆ ಹೇಳಿ ಟೇಸ್ಟ್ ಹೆಂಗೈತೆ ಅಂತೇಳಿ. ಉಫ್ ಅಂತಾನೆ. ಅಪ್ಪಿ ತಣ್ಣಗಾಗತ್ತೆ ಕುಡಿಯಪ್ಪಿ, ಜಲ್ದಿ. ಗಂಟ್ಲು ಆರಾಮಾಗ್ಬೇಕ ಬೇಡ ತಕ್ಕ ಕುಡಿ ಪಟ 8:30 ಆ ತಲೆ. ನಾವು 9 ಗಂಟೆಗೆ ಮನೆ ಬಿಡ್ಬೇಕು, ನೆನಪೈತಾ? ಅಯ್ಯೇ ಚೂರು ಕುಡಿಯೋ ಉಫ್ ಅನ್ಕೊಂಡು ಸುರ್ಕಂತ ಸುಟ್ಕಂದೆ. ಹೇಯ್ ನಿನ್ನ ನೋಡ್ರಿ ಎಟೇಟ್ ಕೊಟ್ಟಿದ್ದೀನಿ, ಅದ್ರಾಗೂ ಸುಟ್ಕೊಂಡೈತಿ ಈ ಹುಡುಗ. ಈಗ ಕುಡಿ. ಫೂ ಅನ್ಕೊಂಡು ಇಲ್ಲಿ ನೋಡಿಲಿ, ತೋರಿಸ್ತೀನಿ ನೋಡಿಲಿ ಹೆಂಗೆ ಕುಡಿಬೇಕಂತ.
ಅವ ತಣ್ಣಗೆ ಐಸಾಗೈತೆ ತಗೊಳಪ್ಪ. ಇನ್ನೇನು ಗಂಟ್ಲು ಆರಾಮಾಕತಿ? ಐಸಾಗೈತೆ ಹೌದಿಲ್ಲ? ಮತ್ತೆ ನಾಟಕ ಮಾಡ್ತೀಯೇನು? ಚೆನ್ನಾಗೈತಾ? ಗುಟ್ಕು ಗುಟ್ಕು ಅಂತ ಕುಡಿತೈತೆ ಕುಂಡಿ. ನಾಟಕ ಮಾಡ್ತೈತಲ್ಲಿದು. ಗಂಟ್ಲು ಹಾರಾಗ್ತೈತಲ್ಲ, ಖಾರ ಖಾರ. ಇದಕ್ಕೆ ಕಾಳುಮೆಣಸು, ಏಲಕ್ಕಿ ಮತ್ತು ಮತ್ತಿನ್ನೇನು ಬೆಲ್ಲ, ಕಾಳುಮೆಣಸು ಪುಡಿ ಅಲ್ಲ, ಕಾಳುಮೆಣಸೇ ಜಜ್ಜಾಕಿದ್ದೀನಿ. ಇದು ಸುಡ್ತತೆ, ಒಳ್ಳೆ ತಣ್ಣಗೆ ಮಾಡ್ತದಿ. ಸೂ 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 ಅನ್ಕೊಂಡು ಕುಡಿಬೇಕು ಚೂರು. ಕುಡಿ ಜಜ್ಜ. ಗ್ಲಾಸ್ ತಂದು ಗ್ಲಾಸಲ್ಲಿ ಕುಡಿತದ ನೋಡ್ರಿ. ಮತ್ತೆ ಹಿಂಗೆ क्या लग रहा बगल्ला? कब भी गल्ला कर रहा क्या करना बोला? सिमटी का भी बनाना फ्रिज के अंदर ऐसा 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 करके रखना. फ्रिज खोलना उसके अंदर रखना. ಗಂಟ್ಲು ನಾವು ತಣ್ಣಗಿರೋದಕ್ಕೆ ಬರೋದು. ಐಸ್ ತಿಂದ್ರೆ ಏನಿಲ್ಲ, ಇದನ್ನ ಐಸಲ್ಲಿ ಇಟ್ಟು ಕ್ಯೂಬ್ ಮಾಡ್ಕೊಂಡು ತಿನ್ಬೇಕಂತ ನೋಡ್ರಿ. ಬರೀ ಇಂಥವೇ ಅವನು ಹಿಂಗೆ ಲೈನಾಗ ಹಚ್ಚಿ ತಗೊಂಡು ಅದು ಐಸ್ ಆಗ್ತದಲ್ಲ ಕಿಚಿ ಕಿಚಿ ಅದು ತಣ್ಣಗಾತು ಕುಡಿ. ಗಂಟ್ಲು ಆರಾಮಾಗ್ಬೇಕ ಬೇಡ? ಬಿಸಿ ಬಿಸಿ ಇರ್ತಾಗ ಕುಡಿದ್ರೇನೆ ಗಂಟ್ಲು ಆರಾಮಾಗೋದು. ಚೆನ್ನಾಗಿ ಅನಿಸ್ತೈತ ಗಂಟ್ಲು? ಬಂದ ತಕ್ಷಣ ಎಷ್ಟು ಜಲ್ದಿ ಕೈಕಾಲು ಮುಖ ತೊಳ್ಕೊಂಡು. ಯಾಕೆ ಅಂತಂದ್ರೆ ಅವ್ರ ಪಾಪ ಬ್ರೆಡ್ ಜಾಮ್ ತಂದಿದ್ದಾರೆ, ಅದಕ್ಕೆ. ಅದ್ರ ಜೊತೆಗೆ ಏನೇನಿದೆ? ರಸ್ಕ್, ಬ್ರೆಡ್ ಜಾಮು, ರಸ್ಕು. ಇಲ್ಲಿ ಇನ್ನೊಂದು ಕ್ರೀಮ್ ಬನ್ ಎಲ್ಲೈತೆ. ಕ್ರೀಮ್ ಬನ್, ಸ್ಪೆಷಲ್ ಕ್ರೀಮ್ ಬನ್ ತಗೊಂಡ್ಮೇಲೆ ಹೇಳ್ತಾನ ಸಾದಾ ಬೇಕಿತ್ತು ನನಗೆ ಅಂತ. ಹ್ಯಾಪಿ ನನಗೊಂದು ಹಾಕು. ಒಂದ್ರಾಗೆ ಫೋಲ್ಡ್ ಮಾಡ್ರಿ ಸಾಕು. ಕ್ರೀಮ್ ಬನ್ ಬೇರೆ ಐತಲ್ಲ ಅಲ್ಲಿ. ನೀವೊಂದು ತಿನ್ನಿರಿ. ವಿಹಾನಿಗೆ ನಾಳೆ ಆ್ಯನ್ಯುವಲ್ ಡೇಗೆ ಕಾಸ್ಟ್ಯೂಮ್ ಕೊಟ್ಟಿದ್ದಾರೆ, ಟೀ ಶರ್ಟ್. ಆಮೇಲೆ ತೋರಿಸ್ತೀನಿ ಅದು. ವಿಹಾನ್ ಡ್ಯಾನ್ಸ್ ಟೀ ಶರ್ಟ್ ನೋಡ್ರಿ, ಕರೆಕ್ಟ್ ಹಾಕಂತದ. ಇದಕ್ಕೆ ಬ್ಲ್ಯಾಕ್ ಪ್ಯಾಂಟ್. ನಮ್ಮ ಹತ್ರ ಇದೆ. ಮ್ಯಾಮ್ ಕರ್ಕೊ ಬೋಲೇಕಿ ತುಮೇ ಬ್ಲ್ಯಾಕ್ ಪ್ಯಾಂಟು. ಬಾರಿ ಬಿಡಪ್ಪ, ಇಲ್ಲಿ ಈ ಕಡೆ ತಿರುಗು. ಯಾವ ಸ್ಟೆಪ್ ಅಂತ ಒಂದೇ ಒಂದು ಸ್ಟೆಪ್ ತೋರಿಸಿದ್ರೆ ಚೆನ್ನಾಗಿತ್ತು. कौन? कौन सा मैम? शर्म किया हमारा सामने करने. ಅಲ್ಲ ಗಮ್ಮಿ ಬೇರ್ ಗಮ್ಮಿ ಬೇರ್ ಗಮ್ಮಿ 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 ಬೇರ್ ನಮೇ वॉच नमे गाना. एक स्टेप दिखा के आऊं करके. रोबोट का रोबोट वर्क फोटो स्टेशन ಭಾರಿ ಮಾಡ್ತಾನ ಅವನು ಡ್ಯಾನ್ಸ್ ಗೊತ್ತೈತೆ ನನಗೆ. ಅವ್ನು ಹಿಂಗೆ ನಿಲ್ಲಿಸ್ತಾರೆ ಅಷ್ಟೇ. ಅವನು ಪಿಚ್ಚೆ ಕಡೆ ಕಿ ಸಾಮನೆ ಕಡೆಯಾ? ಫಸ್ಟ್ ಪಿಚ್ಚೆ. ಪೊಸಿಷನ್ ಮಾಡ್ಬೋದು ಸಾಮನೆ. ಹಮೇ भी देखते रहे वहां को. ಎಲ್ಲರೂ ಮುಂದೆ ಬರಬೇಕು. मैं चिलुक डाले सो तुम भी. विहान जा रहा है. आने तक मांझना. क्या कि मालूम नहीं. मैं एक आधा घंटा सो तो कि बहुत आंख दर्द सुस्त ज़्यादा है. आलिया उनका घर को जा रहा हमारा विहान. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ ಎದ್ದು ಸುಸ್ತಾದರೆ ಎಲ್ಲ ಕೆಲಸ ಮುಗಿಸ್ಕೊತೀವಿ. ಆರಾಮಿಲ್ಲ, ಹೋಗಿ ಗುಳಿಗೆ ತಂದಾರ ನೋಡ್ರಿ. ನೀನು ತೋರಿಸ್ಕೊಂಡು ಇಲ್ಲೇ ಅದನ್ನು ಭೂಪ. ಎಲ್ಲಪ್ಪ ಮಾತಾಡಪ್ಪ ಒಂದು ಸ್ವಲ್ಪ. ನಿನ್ನ ವಾಯ್ಸ್ ಹೆಂಗೈತೆ ಕೇಳಿಸ್ಕ ನಾನು. ಇವತ್ತು ಚೀರಿದ್ ನೋಡ್ಬೇಕಿತ್ತು ಬಸ್ಸಲ್ಲಿ. ನಾನು ಸ್ಕೂಟಿ ತಗೊಂಡೋಗಿರೋದು ಮರ್ತಿ.
ನೋಡ್ರಿ ಇಲ್ಲಿ ಸ್ಕೂಟಿ ತಗೊಂಡೋಗಿರೋದು ಮರ್ತಿ ಬಸ್ಸಾಗ ಹೋಗಿ ಕೂತ್ಕೊಂಡಿದ್ದೆ. ಇದು ಒಂದು ವಾರ ಬಿಟ್ಟು ಹಾಕ್ಬೇಕು. ನೋಡ್ರಿ ಇಲ್ಲಿ ಮತ್ತೆ ನೆನ್ಪಿರ್ತತಿ. ಜಂತಿನ ಮಾತ್ರೆ ರಾತ್ರಿ ಅರ್ಧ. ಅಪಿ ನೋಡಿ ಇದು ಅರ್ಧ ಅರ್ಧ 3 ಟೈಮ್. ಅರ್ಧ ಅರ್ಧ ಅರ್ಧ. ಆಂಟಿಬಯೋಟಿಕ್. ಒಂದು 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 ಜ್ವರದ್ದು ಅದು. ಜ್ವರ ಇಲ್ಲ, ಜ್ವರ ಬರ್ತದಂತೆ. ಬರ್ತದಂತ ಬರ್ಬೋದು ಅಂತ ಅಂದ್ರು ಅವರು. ದೊಡ್ಡ ದೊಡ್ಡವೇ ಕೊಟ್ಟಾರಲ್ಲ. ಎಷ್ಟು MG ಅವು ಗೊತ್ತಿಲ್ಲ, ಕೇಳ್ಬೇಕಿತ್ತಪ್ಪ. ಇದ್ದ ಅರ್ಧ ಹಾಕಂಗಿದ್ರೆ ಅರ್ಧ ಹಾಕು. ಪವರ್ ಜಾಸ್ತಿ ಇದ್ರೆ ಅಂತ ಪವರ್ ಅವ್ನು ಡಾಕ್ಟರ್ ಬರ್ಕೊಡ್ತಾನೆ. ನೀನು ಡೋಲೋ CV ಕಿಡ್ ಇದು 200 + 25 mg ಆಂಟಿಬಯೋಟಿಕ್ ಹಾಕ್ಬೇಕಂದ್ರೆ ಥ್ರೋಟ್ ಇದಾಗಿರುತ್ತಾ. ಕೆಮ್ಮಿನ ಬೇರೆ ಔಷಧಿ. ಕೆಮ್ಮಿಗೆ ಹಾಕೋದು ಹಾಕೋದಾಕನ ಅದ್ರೊಳಗೆ ಲೆವೋಸಿಟ್ರಜಿನ್ ಐತೆ ನೋಡು. 5 ml ಹಾಕ್ಬೇಕು. ಅದು ಶೀತಕ್ಕೂ ಆಗತ್ತೆ, ಕಫ ಕರಗತ್ತೆ, ತಲೆನೋವು, ಮೈಕೈ ನೋವು ಎಲ್ಲದಕ್ಕೂ ಆಗತ್ತೆ. ನಾನು ಕುಡಿತೀನಿ ಅದು. ಈಗ ಆರಾಮಾಕತ್ ನನಗೂ. 6.5 mg ಇದಷ್ಟೇ. उस्ती बोलने का तुझे कहीं चुप के बोलते कर समझा है? नहीं मैं ಅವ್ರ ಅಪ್ಪ ಏನನ್ನ ಹೇಳ್ಬಿಟ್ರೆ ಸಾಕು, ಹಂಗೆ ಮಕ ಈಟಾಗ್ಬಿಡ್ತತಿ. ಯಾಕಪ್ಪ ನಾ ಹಗಲೆಲ್ಲ ಬೈತಿರ್ತೀನಿ, ಅವಾಗೇನಾಗಲ್ಲ. ನಿಮ್ಮ ಅಪ್ಪ ಒಂದು ಮಾತು ಹೇಳಿದ ತಕ್ಷಣ ಬೇಜಾರಾಕತ್ತೆ. ಯಾಕೆ ಬೇಜಾರಾಕತ್ತಪ್ಪ? ಅಪ್ಪಿ ಅವನ್ನ ಕೊಡು. ಇದು ಒಂದು ಅರ್ಧ ಅದೊಂದು ಅರ್ಧ ಹಾಕು. ಇದು ಒಂದು 5 ml ಅಷ್ಟು ಕುಡಿಬೇಕತ್ ನೋಡಿ. ತೆಲಿಬ್ಯಾ ನೀವು ಅದು ಕೆಮ್ಮಿಗೆ ಇರ್ಬೇಕು ತಗೋದು. ಇದು ಮಾತ್ರೆ ಕ್ಲೋರೈಡ್ ಅಂತ ಐತೆ ನೋಡು. ಅಂತದು ಕ್ಲೋರೈಡ್. 350 ರೂಪಾಯಿ. ಡಂಡ್ ಕ್ಲೋರೈಡ್ ಟ್ಯಾಬ್ಲೆಟ್. ನನಗೂ ಮೈಕೈ ನೋವು, ಸುಸ್ತು. ಇದೇನು ಶೀತದ್ದಾ? ಶೀತ ಅಂತ ಹೇಳಿದ್ರಾ? ಪಾಡತ್ ಬಿಡ್ರತ್ಲಾಗಿ ಗಂಟ್ಲ ಇನ್ಫೆಕ್ಷನ್. ಇದು ಮತ್ತೆ ಇಲ್ಲೇ ಹೋಗಿ ತಗೊಂಡು ಇಡ್ತಾನೆ ಅಂತ. ಪ್ಯಾರಾಸಿಟಮಾಲ್, ಫಿನೈಲ್ಪ್ರಿನ್, ಹೈಡ್ರೋಕ್ಲೋರೈಡ್ ಆ್ಯಂಡ್ ಕ್ಲೋರೋ. ಬಾಪ ಉಣ್ಣನ್ ಬಾಪ. ಯಾಕೋ ಜ್ವರ ಬಂದಂಗೆ ಆಗ್ತೈತೆ ಅವನಿಗೆ. ಪಾಡತ್ ಬಿಡಪ್ಪ, ಪಾಡತ್. ಉಂಡು ನುಂಗು ತಾಚಿ ಮಾಡ್ಬಿಟ್ಟು ಕಾದಾರಿದ ನೀರು ಕೊಡ್ಬೇಕಂತ ಅವನಿಗೆ. ಸರಿ ಹಂಗಾರೆ ಬಿಸಿಗಿಡ್ತೀನಿ. ವಿಹಾನ್ ಊಟ ಮಾಡಿಬಿಟ್ಟು ಈಗ ಆಟ ಆಡ್ತಾವನೆ, ವಾಕ್ ಮಾಡ್ತಾವನೆ. ಸೊ ವಾಕ್ ಆದಮೇಲೆ ಮಾತ್ರೆ ನುಂಗಿ ಮಲ್ಕೋಬೇಕು. ನಾಳೆ ವಿಹಾನಿಗೆ ಸ್ಕೂಲ್ ಟೈಮಿಂಗ್ಸ್ ಬಂದುಬಿಟ್ಟು 11:30 ಖತಮ್ ಆಗುತ್ತೆ. ಅಲ್ಲಿಂದ ನನ್ನ ಜೊತೆನೇ ಇರ್ತಾನೆ. ಸೊ ನಾಳೆ ಫುಲ್ಲು ರೆಡಿ ಮಾಡಬೇಕಾಗತ್ತೆ ಆ್ಯನ್ಯುವಲ್ ಡೇಗೆ. ಸ್ಯಾಟರ್ಡೆ ಬಂದುಬಿಟ್ಟು ಆ್ಯನ್ಯುವಲ್ ಡೇ ಇದೆ ವಿಹಾನ್ಗೆ. ಹ್ಞೂನಪ್ಪ. ಇಲ್ಲ ಹಗ್ಲಲ್ಲ ಡ್ಯಾನ್ಸ್ ಮಾಡಿಬಿಟ್ಟು 11:30 ಬಿಡ್ತಾರ. ಆಮೇಲೆ ನಾವು ಡೆಕೋರೇಷನ್ ಸ್ಟೇಜ್ ಎಲ್ಲ ರೆಡಿ ಮಾಡೋದಿರುತ್ತೆ. ಹ್ಞೂ ಬಾ. ಹೌದು ರಜಾ, ಹೌದು. ಯಾಕೆ ರಜಾ? ಬರ್ತೀಯ ಇತ್ತಾಗ ಒಂಚೂರು ಬರ್ತೀಯ ಇತ್ತಾಗ? ಹೇಳಿ. ಕ್ಲಾಸ್ ಇರಲ್ಲ, ಎಲ್ಲರಿಗೂ ರಜಾ. 11:30 ಮೇಲೆ ಎಲ್ಲ ಮನೆಗೆ ಹೋಗ್ತಾರಪ್ಪ. ನೀನು ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು. ಗುಂಡು ಮರಿ शाम तक पढ़ाते नहीं, खिलाते तुम्हारा गणेश रहने का शाम तक. तुम्हारा गणेश खेल रहा ಇತ್ತಾಗ ಬಾರೋ ಮರಿಯ. ಕಾಣಿಸ್ತಿದ್ಯಾ ನಿನ್ನ ಮೊಬೈಲ್ನಾಗ? ಖೋಖೋ ಅಂದ್ರೆ ನಾವು ಸ್ಟೇಜ್ ರೆಡಿ ಮಾಡ್ತೀವಿ, ಆನ್ಯುವಲ್ ಡೇಗೆ ರೆಡಿ ಮಾಡ್ತೀವಿ. ಅದಕ್ಕೋ खा पी नुंगल तू आ सामने आ रही नुंगल. ನಮ್ಮ ಗುಂಡ ನೋಡ್ರಿ ಚೆನ್ನಾಗಿ ಮಾತಾಡ್ತಾನೆ. पानी पीक छोड़ना. ಇದು ಅರ್ಧನೇ ಕೊಡ್ರಿ. ಆಂಗ್ ದರದ್ ಸುಸ್ತು ಬಲ್ಲಕಾಯಿ ಕ್ಯಾ ಬಾ भी एक नुंगल छोड़ रहे भी है ना. सुस्त कम होता है किस टाइम को जरा. ಅದ ನುಂಗ
ಈಗ ಒಂದು ಆಂಟಿಬಯೋಟಿಕ್ ನೋಡಿ ನುಂಗಿ ಸುಸ್ಸು ಬರ್ತೈತೆ ಅಂತೇಳಿ ಓದೋನು. ಇದಂದ್ರೆ ಜ್ಯೂಸ್ ಅಪ್ಪ, ಜ್ಯೂಸ್ ಇದ್ದಂಗೆ ಐತೆ ಅದು. ಆರೆಂಜ್ ಜ್ಯೂಸ್ ಇವನ್ ಫೇವ್ರೆಟ್ ಸಿರಪ್. ಅಪ್ಪ ಪುಣ್ಯಾತ್ಮ ಈತಾಗ ಬಂದು ಬಡ ಬಡ ನುಂಗಪ್ಪ, ಎದಕ್ಕೆ ಸತಾಯಿಸ್ತೀಯ? ಮಕ್ಕ ಟೈಮ್ ಬಂದ್ಬಿಟ್ಟು 9:15 ಆಗೈತಿ. ನನಗೂ ಆರಾಮಿಲ್ಲ, ಮತ್ತು ಮೂಸ್ ಬೇಡ ನೋಡ್ತತಿ. ಯಾವತ್ತು ಮಾತ್ರ ಮೂಸ್ ನೋಡಬಾರ್ದು. ಹಾಂ ಪಟಕ್ ಆರೆಂಜ್ ಕ್ಯಾಂಡಿ ಕ್ಯಾಂಡಿ ಮತ್ತು ಕಚ್ಗಿಚ್ಚಿಯ. ನುಂಗ್ತಾ ನಾನು ದೊಡ್ಡವನಾಗ್ಯ ನೀನು. ನುಂಗ್ ಬಡ ಬಡ ಇನ್ನೊಂದು ಸ್ವಲ್ಪ ನೀರು ಕುಡ್ದು. ಅಯ್ಯೋ ಬಿಡಪ್ಪ, ದೊಡ್ಡವನಾಗ್ಯಾನ. ಸಾಕು ಬಿಡು ಪಾಪ. ಔಷಧಿ ನೋಡ್ರಿ ಹೆಂಗೆ ಕುಡಿತಾನ ಈಗ ಗುಟಕ್ ಅಂತೇಳಿ. ಸಣ್ಣ ಮಕ್ಕಳು ಕುಡಿಸ್ತಾರೆ ಇನ್ನು. ಅದೇನು ಕಷ್ಟಪಟ್ಟು ಸಾಸ್ಲೆ ಅನ್ನೋದು. ಬಾರಿ ಬಿಡಪ್ಪ, ತಗೊಂಡೆ ಸಾಸು. ಈಗ ಸಿರಪ್ ತಗ ಸಾಸ್. ಇದು ಯಾವ್ದಪ್ಪ ಇದು? ಕೈ ಆತ ಒಲ್ಲೆವ ನಾನು. ಅಯ್ಯೋ ಬೇಡ, ನೀರು ಬೇಕು ನನಗೆ. ಇಷ್ಟು ನೀರಲ್ಲಿ ಕುಡಿಯೋಕ್ಕಾಗೋದಿಲ್ಲ ನನಗೆ. ಸ್ವಲ್ಪ ನೀರು ತಗೊಂಬ. ಒಟ್ಟು ನನಗೆ ಮಾತ್ರ ನುಂಗ್ಬೇಕಂದ್ರೆ ಜಲ್ದಿ ಓಡ್ತೀಯಲ್ಲ ನೀನು. ನೀ ಮಾತ್ರ ನುಂಗ್ಬೇಕಂತಂದ್ರೆ ನಿಧಾನ ಸುಸ್ಸು. ಮಧ್ಯಾಹ್ನ ಎಣ್ಣೆ ಬೇಡ, ಸಾಯಂಕಾಲ ಬಂದು ಮರಿ ಹಾಕಿದ್ರೆ ಆತಲ್ಲ. ಹಾಂ म्हणजे ओंच ना नुंगल को रफत तो देखो तुम्हें क्या करना बोलो, फर्स्ट गोली डालने ना बाद पानी पीना। उलक देखो एक तो यूं ज्यादा था फिसलने को, पानी डाल को गिरे तो जरा को गर्म हो डालता कि यूं पानी में यूं जाता सब। फर्स्ट गोली रख ले पानी पिए करो क्या कुछ स्टॉप हो। ಕೊಡಪ್ಪ ನಂದು ಗೋಲಿ ಕೊಡಪ್ಪ, ನುಂಗ್ತೀನಿ. ಗೊತ್ತು ವಿಹಾನಿಗೆ ಮಾತ್ರ ನುಂಗಾಯ್ತು. 1-2 ರೌಂಡ್ ವಾಕಿಂಗ್ ಮಾಡು, ಮಲ್ಕೊಳ್ಳೋಣ. ಇವಪ್ಪ ವಿಷ ಅಂದ್ರೆ ವಿಷ ಆಯ್ತಪ್ಪ. ಮಾತ್ರೆ ಕ್ಯಾಟ್ ಹಿಂಸೆ ಮಾತ್ರ ನಂಗೆ ನುಂಗಕ್ಕ. ನಿಂಗೆ ಇಜ್ಜೆ ಅಂದ್ರೆ ಇಜ್ಜಿ ಟೆಕ್ನಾಲಜಿಯಾ. ಬಾ ಪಚಾಡಣ.